ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದುರದೃಷ್ಟವಂತರೆಂದು ಅಂದುಕೊಂಡರೂ, ಎಷ್ಟೇ ಸೋಲುಗಳನ್ನ ಕಂಡಿದ್ದರೂ, ಕೇವಲ ಒಂದು ಚಿಕ್ಕ ಬದಲಾವಣೆ ನಿಮ್ಮ ಹಣೆ ಬರಹವನ್ನೇ ಬದಲಿಸಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಹೌದು. ಬೆಳಗ್ಗಿನ ಜಾವ 3 ಗಂಟೆಯಿಂದ 5 ಗಂಟೆಯ ನಡುವೆ ಅಡಗಿರುವ ಆ ದೈವಿಕ ರಹಸ್ಯ ಎಂತಹ ಬಡವನ್ನಾದರೂ ಶ್ರೀಮಂತನನ್ನಾಗಿ, ಸೋತವನನ್ನ ಗೆಲ್ಲುವ ಕುದುರೆಯನ್ನಾಗಿ ಮಾಡಬಲ್ಲದು ಎಂದರೆ ನೀವು ನಂಬಲೇಬೇಕು. ಸಾಕ್ಷಾತ್ ಪರಮೇಶ್ವರನೇ ಪಾರ್ವತೀ ದೇವಿಗೆ ಹೇಳಿದ ಆ ರಹಸ್ಯವೇನೋ ಬನ್ನಿ ತಿಳಿಯೋಣ. ಸ್ನೇಹಿತರೆ, ನಾವು ಕಾಲಕ್ಕೆ ಸಂಬಂಧಪಟ್ಟ ಒಂದು ರೋಚಕ ಸತ್ಯವನ್ನ ತಿಳಿದುಕೊಳ್ಳಲಿದ್ದೇವೆ. ಒಮ್ಮೆ ಪಾರ್ವತೀ ದೇವಿ ಮಹಾಶಿವನನ್ನ ಕೇಳುತ್ತಾರೆ, ಸ್ವಾಮಿ, ಮನುಷ್ಯ ಎಷ್ಟೇ ಕಷ್ಟದಲ್ಲಿದ್ದರೂ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಅವನ ಜೀವನವೇಕೆ ಸುಖಮಯವಾಗುತ್ತದೆ? ಅಸಲಿಗೆ ಈ ಸಮಯಕ್ಕಿರುವ ಆ ಶಕ್ತಿಯಾದರೂ ಏನು ಎಂದು ಆಗ ಮಹಾಶಿವನು ಒಂದು ಅದ್ಭುತವಾದ ಕಥೆಯ ಮೂಲಕ ಉತ್ತರಿಸುತ್ತಾರೆ. ಈ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಸ್ನೇಹಿತರೆ, ಮಹಾಶಿವನು ಹೇಳುತ್ತಾನೆ, ದೇವಿ, ಕಾಶಿಯಲ್ಲಿ ನಾರಾಯಣ ಎಂಬ ಬಾಲಕನಿದ್ದ. ಅವನು ಒಳ್ಳೆಯವನೇ, ಆದರೆ ಅವನಿಗೆಂದು ಕೆಟ್ಟ ಚಟವಿತ್ತು. ಅದೇ ತಡವಾಗಿ ಏಳುವುದು. ಸೂರ್ಯ ನೆತ್ತಿಯ ಮೇಲೆ ಬಂದರೂ ಅವನು ಏಳುತ್ತಿರಲಿಲ್ಲ. ಅವನ ಸ್ನೇಹಿತರೆಲ್ಲ ಜೀವನದಲ್ಲಿ ಮುಂದೆ ಬಂದು ಯಶಸ್ಸನ್ನ ಸಾಧಿಸಿದರು, ಆದರೆ ಇವನು ಮಾತ್ರ ಸೋಲನ್ನೇ ಕಾಣುತ್ತಿದ್ದ. ಇದರಿಂದ ಖಿನ್ನತೆಗೆ ಅಂದರೆ ಡಿಪ್ರೆಷನ್ಗೆ ಒಳಗಾಗಿ ತನ್ನ ಅದೃಷ್ಟವನ್ನೇ ದೂಷಿಸುತ್ತಿದ್ದ. ನೀವು ಅಂದುಕೊಂಡಿರಬಹುದು, ಸೋಲು ಕೇವಲ ಪ್ರಯತ್ನದ ಕೊರತೆಯಿಂದ ಬರುತ್ತದೆ ಎಂದು. ಆದರೆ ನಿಮಗೆ ಗೊತ್ತಾ, ನಾವು ಹೇಳುವ ಸಮಯಕ್ಕೂ ನಮ್ಮ ಯಶಸ್ಸಿಗೂ ನೇರ ಸಂಬಂಧವಿದೆ. ನಾರಾಯಣನ ತಂದೆಗೆ ಇದು ಅರ್ಥವಾಯಿತು. ಅವರ ಮಗನನ್ನ ಒಬ್ಬ ಸಾಧುವಿನ ಬಳಿಗೆ ಕಳುಹಿಸಲು ನಿರ್ಧರಿಸಿದರು. ಮಗನೇ, ಆ ಸಾಧುಗಳ ಬಳಿ ಯಶಸ್ಸಿನ ಮಂತ್ರವಿದೆ, ಆದರೆ ಅವರು ಬೆಳಗ್ಗೆ ಮಾತ್ರ ಸಿಗುತ್ತಾರೆ, ತಡವಾದರೆ ಸಿಗುವುದಿಲ್ಲ ಎಂದು ಹೇಳಿ ಕಳುಹಿಸಿದರು. ಮೊದಲ ದಿನ ನಾರಾಯಣ ತಡವಾಗಿ ಎದ್ದು ಸಾಧುವನ್ನ ಭೇಟಿಯಾಗುವ ಅವಕಾಶ ಕಳೆದುಕೊಂಡ. ಆಗ ಅವನಿಗೆ ಸಮಯದ ಬೆಲೆ ತಿಳಿಯಿತು. ಛಲದಿಂದ ರಾತ್ರಿ ಇಡೀ ನಿದ್ದೆ ಮಾಡದೆ ಮರುದಿನ ಬೆಳಗ್ಗೆ ಸಾಧುವನ್ನ ಭೇಟಿಯಾದ. ಸಾಧುಗಳು ಅವನಿಗೆ ಹೇಳಿದರು, ನಾನು ನಿನಗೆ ಯಶಸ್ಸಿನ ಮಂತ್ರ ಹೇಳಿಕೊಡುತ್ತೇನೆ, ಆದರೆ ಅದಕ್ಕೆ ನೀನು 21 ದಿನಗಳ ಕಾಲ ನನ್ನ ಆಶ್ರಮದಲ್ಲಿದ್ದು ನಾನು ಹೇಳಿದಂತೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಒಮ್ಮೆಯಾದರೂ ತಪ್ಪಿದರೆ ಮಂತ್ರ ಕೆಲಸ ಮಾಡಲ್ಲ ಎಂದು ಷರತ್ತು ಹಾಕಿದರು. ನಾರಾಯಣ ಒಪ್ಪಿಕೊಂಡ. ದಿನಗಳು ಕಳೆದವು, ಆದರೆ 7ನೇ ದಿನ ಅವನಿಗೆ ಆಲಸ್ಯ ಉಂಟಾಗಿ ತಡವಾಗಿ ಎದ್ದ. ಸಂಕಲ್ಪ ಮುರಿದು ಹೋಯಿತು. ಅಳುತ್ತಾ ಗುರುಗಳ ಬಳಿ ಹೋದಾಗ ಗುರುಗಳು ಅವನಿಗೆ ಕಾಲದ ಅಥವಾ ಸಮಯದ ಆಳವಾದ ರಹಸ್ಯವನ್ನ ಬಿಚ್ಚಿಟ್ಟರು. ಆಗ ಸಾಧುಗಳು ವಿವರಿಸುತ್ತಾರೆ, ನೋಡು ಮಗನೇ, ರಾತ್ರಿಯನ್ನ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇದು ನಿನಗೆ ಗೊತ್ತಿರದ ವಿಜ್ಞಾನ. ಮೊದಲನೆಯದ್ದಾಗಿ ರುದ್ರಕಾಲ, ಅಂದರೆ ಸಂಜೆ 6ರಿಂದ ರಾತ್ರಿ 9ರವರೆಗೂ. ಇದು ಸಾಮಾನ್ಯ ಸಮಯ. ಎರಡನೆಯದ್ದಾಗಿ ರಾಕ್ಷಸ ಕಾಲ, ಅಂದರೆ ರಾತ್ರಿ 9ರಿಂದ 12ರ ತನಕ, ನಕಾರಾತ್ಮಕ ಶಕ್ತಿಗಳ ಸಮಯ. ಮೂರನೆಯದ್ದಾಗಿ ಗಂಧರ್ವ ಕಾಲ, ರಾತ್ರಿ 12ರಿಂದ 3ರವರೆಗೂ, ಗಾಢ ನಿದ್ರೆಯ ಸಮಯ. ನಿಮ್ಮ ಮನಸ್ಸು ಯಾವ ಸಮಯದಲ್ಲಿ ಜಗತ್ತಿನ ಸಕಲ ಜ್ಞಾನವನ್ನ ಹೀರಿಕೊಳ್ಳುವ ಸ್ಪಂಜ್ ತರಹ ಆಗುತ್ತದೆ ಗೊತ್ತಾ? ಅದೇ ಮನೋಹರಿ ಕಾಲ ಅಥವಾ ಬ್ರಹ್ಮ ಮುಹೂರ್ತ. ಅದು ಬೆಳಗ್ಗೆ 3ರಿಂದ 6 ಗಂಟೆಯವರೆಗೂ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಾತ್ವಿಕ ಶಕ್ತಿ ಇರುತ್ತದೆ. ದೇವತೆಗಳು ಸಂಚರಿಸುವ ಸಮಯವಿದು. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶೂನ್ಯವಾಗಿರುತ್ತದೆ, ಅಂದರೆ ಆಲೋಚನೆಗಳಿಲ್ಲದ ಶುದ್ಧ ಸ್ಥಿತಿ. ಆಗ ನೀವು ಏನನ್ನ ಓದುತ್ತೀರೋ, ಏನನ್ನ ಅಂದುಕೊಳ್ಳುತ್ತೀರೋ ಅದು ನೇರವಾಗಿ ನಿಮ್ಮ ಉಪಪ್ರಜ್ಞಾ ಮನಸ್ಸಿಗೆ, ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಇಳಿಯುತ್ತದೆ. ಅದಕ್ಕೆ ಋಷಿಮುನಿಗಳು ಈ ಸಮಯದಲ್ಲಿ ಹೇಳುತ್ತಾರೆ. ನಾರಾಯಣ ಮತ್ತೆ ಸಂಕಲ್ಪ ಮಾಡಿ 21 ದಿನಗಳ ವ್ರತ ಶುರು ಮಾಡಿದ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಏನು ಮಾಡಬೇಕು? ಗುರುಗಳು ಈ ರಹಸ್ಯವನ್ನ ಹೇಳಿದರು. ಕೇವಲ ಎದ್ದರೆ ಸಾಲದು. ಎದ್ದ ತಕ್ಷಣ ನೀವು ಮಾಡುವ ಆ 2 ನಿಮಿಷದ ಕೆಲಸ ನಿಮ್ಮ ಇಡೀ ದಿನದ ಅದೃಷ್ಟವನ್ನ ನಿರ್ಧರಿಸುತ್ತದೆ. ಸ್ನೇಹಿತರೆ, ಮೊದಲನೆಯದ್ದಾಗಿ ಭೂಮಿಗೆ ನಮನ. ಎದ್ದ ತಕ್ಷಣ ಭೂತಾಯಿಗೆ ಕಾಲಿಡುವ ಮುನ್ನ ಭೂಮಿ ದೇವಿಗೆ ಒಮ್ಮೆ ನಮಸ್ಕರಿಸಿ. ಎರಡನೆಯದ್ದಾಗಿ ಕರದರ್ಶನ. ನಿಮ್ಮ 2 ಅಂಗೈಗಳನ್ನ ನೋಡಿ ದೇವರಿಗೆ ಕೃತಜ್ಞತೆ ಹೇಳಿ.
ಮೂರನೆಯದ್ದಾಗಿ ಸ್ನಾನ ಮತ್ತು ಧ್ಯಾನ. ಸ್ನಾನದ ನಂತರ ಬೆನ್ನು ನೇರವಿಟ್ಟು ಕುಳಿತುಕೊಳ್ಳಿ. ಸ್ನೇಹಿತರೆ, ನಿಮ್ಮ ಎಷ್ಟೇ ದೊಡ್ಡ ಕೋರಿಕೆಗಳಿದ್ದರೂ ಅದು ಕೇವಲ 21 ದಿನಗಳಲ್ಲಿ ಈಡೇರಬೇಕೇ? ಹಾಗಾದರೆ ಶಿವ ಹೇಳಿದ ಈ ಉಸಿರಾಟದ ರಹಸ್ಯವನ್ನ ಒಮ್ಮೆ ಕೇಳಿ. ಕಣ್ಣು ಮುಚ್ಚಿ ನಿಮ್ಮ 2 ಉಬ್ಬುಗಳ ನಡುವೆ ಇರುವ ಆಜ್ಞಾಚಕ್ರ ಅಂದರೆ ಸಂಕಲ್ಪ ಚಕ್ರದ ಮೇಲೆ ಗಮನ ಕೇಂದ್ರೀಕರಿಸಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಅದನ್ನ ಒಳಗೆ ಹಿಡಿದಿಟ್ಟುಕೊಳ್ಳಿ. ಉಸಿರು ಹಿಡಿದಿಟ್ಟಿರುವಾಗ ನಿಮ್ಮ ಕೋರಿಕೆ ಅಥವಾ ಗುರಿಯನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೆನೆಸಿಕೊಳ್ಳಿ. ಯಾವಾಗ ಉಸಿರು ತಡೆಯಲು ಕಷ್ಟವಾಗುತ್ತದೆಯೋ ಆಗ ನಿಧಾನವಾಗಿ ಬಾಯಿಯ ಮೂಲಕ ಹೊರಬಿಡಿ. ಇದನ್ನ ದಿನಕ್ಕೆ 3 ರಿಂದ 4 ಬಾರಿ ಮಾಡಿ. ಗುರುಗಳು ಹೇಳುತ್ತಾರೆ, ಉಸಿರನ್ನ ಹಿಡಿದಿಟ್ಟಾಗ ಶರೀರದಲ್ಲಿ ಒಂದು ತುರ್ತು ಪರಿಸ್ಥಿತಿ ಉಂಟಾಗಿ ಮನಸ್ಸು ಬೇರೆಲ್ಲ ಆಲೋಚನೆಗಳನ್ನ ಬಿಟ್ಟು ನೀವು ಅಂದುಕೊಂಡ ಸಂಕಲ್ಪದ ಮೇಲೆ ಮಾತ್ರ ಫೋಕಸ್ ಮಾಡುತ್ತದೆ. ಆಗ ಅದು ಬೇಗ ಸಿದ್ಧಿಸುತ್ತದೆ. ಸ್ನೇಹಿತರೆ, 21 ದಿನಗಳ ಕಾಲ ನಾರಾಯಣ ಈ ಪದ್ಧತಿಯನ್ನ ಚಾಚೂ ತಪ್ಪದೆ ಪಾಲಿಸಿದ. ಅವನ ಮುಖದಲ್ಲಿ ತೇಜಸ್ಸು ಬಂತು, ಮನಸ್ಸು ಶಾಂತವಾಯಿತು. 21 ದಿನಗಳ ನಂತರ ಗುರುಗಳ ಬಳಿ ಹೋಗಿ, ಗುರುಗಳೇ, ನಾನು ಗೆದ್ದೆ, ಈಗಲಾದರೂ ಆ ಯಶಸ್ಸಿನ ಮಂತ್ರ ತಿಳಿಸಿ ಎಂದು ಕೇಳಿದ. ಆಗ ಗುರುಗಳು ನಗುತ್ತಾ ಹೇಳಿದರು, ಮಗನೇ, ಕಳೆದ 21 ದಿನ ನೀನು ಏನು ಮಾಡಿದೆ ಅದಕ್ಕಿಂತ ದೊಡ್ಡ ಮಂತ್ರ ಇನ್ನೊಂದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದೇ ಆ ಯಶಸ್ಸಿನ ಗುಟ್ಟು. ಇದನ್ನೇ ಜೀವನ ಪರ್ಯಂತ ಪಾಲಿಸು, ಜಯ ನಿನ್ನದಾಗುತ್ತದೆ. ಮಹಾಶಿವನು ಪಾರ್ವತಿಗೆ ಹೇಳುತ್ತಾರೆ, ನೋಡಿದ್ಯಾ ದೇವಿ, ಬ್ರಹ್ಮ ಮುಹೂರ್ತದಲ್ಲಿ ಹೇಳುವವನು ಎಂದಿಗೂ ಸೋಲುವುದಿಲ್ಲ. ಸ್ನೇಹಿತರೆ, ಕಥೆಯ ನಾರಾಯಣನಂತೆ ನೀವು ಕೂಡ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಲು ಸಿದ್ಧರಿದ್ದೀರಾ? ನಾಳೆಯಿಂದಲೇ ಬೆಳಗ್ಗೆ ಬೇಗ ಏಳುವ ಸಂಕಲ್ಪ ಮಾಡಿ. ನೀವೊಂದು ಕೆಲಸ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕೂಡಲೇ ಲೈಕ್ ಮಾಡಿ. ಯಾರೆಲ್ಲ ನಾಳೆಯಿಂದ ಬ್ರಹ್ಮ ಮುಹೂರ್ತದಲ್ಲಿ ಹೇಳುತ್ತೀರಾ ಅವರು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಅಥವಾ ಐ ವಿಲ್ ಸ್ಟಾರ್ಟ್ ಎಂದು ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಸಂಕಲ್ಪ ಗಟ್ಟಿಯಾಗುತ್ತದೆ. ಇದೇ ರೀತಿಯ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಮತ್ತೆ ಸಿಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.